ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವು ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ಮನ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ, ಪಾಕಿಸ್ತಾನದಾಗ ಹೋಗೇ ಮಣ್ಣು ಕೊಟ್ಟು ಬರ್ತೀನಿ. ಜೊತೆಗೆ ಅವರು ಒಂದು ಸವಾಲು ಹಾಕಿದರು, ನೀವು ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದರೆ ನಾನು ರಾಜಕೀಯ ಬಿಡ್ತೀನಿ, ಇಲ್ಲದೇ ಇದ್ದರೆ ನೀವು ರಾಜಕೀಯ ಬಿಡ್ರಿದ್ರು ಅಂಥೇಳಿ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಸ್ಪೀಕರ್ಗೆ ಸಲ್ಲಿಸಿದ್ದೀನಿ. ಸಾಬ್ರ ಬೆನ್ನು ಹತ್ತಿರಲ್ಲ, ಸಾಬ್ರ ಬೆನ್ನು ಹತ್ತಿ ನಿನ್ನೆ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರು, ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನಿಮ್ಗೆ ನೋಡ್ತೀವತ್ತ. ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದ್ರೆ ನಾವು ಕೊಡೋಂಥ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬ್ರಿಗೆ ಹುಟ್ಟಿರುತ್ತೆ ನಾವು ತಿಳ್ಕೊತೀವಿ. ನಿಮ್ಮಿಬ್ಬರಿಗೆ ದಮ್ಮ ತಾಕತ್ತು ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ, ಈ ಯತ್ನಾಳ್ ಪಕ್ಷೇತರ ನಿಂತು ಭಗವಾ ಜೆಂಡಾ ತೊಗೊಂಡು ಆರಿಸಿ ಬರ್ತೀನಿ. ಭಾಳ ದಿವಸದ ಹಿಂದೇನಿಲ್ಲ, ಇತ್ತೀಚೆಗೆ ಯತ್ನಾಳವರು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹುಬ್ಳಿಯಲ್ಲಿ ಏನೋ ಮಾತನಾಡಿದ್ರು. ಆ ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ಅದನ್ನು ನಿಂದನೆ ಮಾಡಿದರು, ಖಂಡನೆ ಮಾಡಿದರು. ಆ ಸಂದರ್ಭ ಮುಗಿದೋಗಿತ್ತು. ಆದರೆ ಅನೇಕ ದಿವಸದಿಂದ ಬಿಜಾಪುರದಲ್ಲಿ ಮುಸ್ಲಿಂ ಬಾಂಧವರು ಬಹುತೇಕ ಎಲ್ಲ ನಾಯಕರನ್ನು, ಇದು ಕೇವಲ ಕಾಂಗ್ರೆಸ್ಸು BJP ದಳ ಅಲ್ಲ, ಯತ್ನಾಳ್ ಅವರು ಮಾತನಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ನಾವು ಬಹಳಷ್ಟು ಸಹಿಸಿದ್ದೀವಿ. ಅವರು ಮುಸ್ಲಿಂ ಜನಾಂಗದ ಬಗ್ಗೆ ಮಾತನಾಡಿದರು, ಬುರ್ಕಾ ಬಗ್ಗೆ ಮಾತನಾಡಿದರು, ಹಲಾಲ್ ಬಗ್ಗೆ ಮಾತಾಡಿದರು, ಎಲ್ಲ ನಾವು ಸಹಿಸ್ತೀವಿ. ಆದರೆ ಇವತ್ತು ನಮ್ಮ ಪರಮೋಚ್ಚದ ಧರ್ಮಗುರುಗಳಾಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವ್ರು ಮಾತನಾಡಿದ್ದು ನಾವು ಖಂಡಿಸ್ತಾ ಇದ್ದೀವಿ. ದಯಮಾಡಿ ನೀವೆಲ್ಲ ಹಿಂದೂಗಳಿರ್ಬೋದು, ಬೇರೆ ಜಾತಿಯವರು ಇರ್ಬೋದು, ಅದನ್ನು ನಾವು ಬಿಜಾಪುರದಲ್ಲಿ ಎಲ್ಲ ಜಿಲ್ಲೆ ಮುಸ್ಲಿಮರು ಅದು ಖಂಡನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ತಾರೆ, ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಮತ್ತು ನೀವೆಲ್ಲ ಶಾಸಕರು, ಗೆದ್ದವರು ಸೋತವರು ಎಲ್ಲರೂ ಬರಬೇಕು ಅಂಥೇಳಿ ವಿನಂತಿ ಮಾಡಿಕೊಂಡಾಗ ನಾನು ಹೋಗಿದ್ದೇನೆ. ಹೋಗಿ ಅವ್ರು ಮಾತನಾಡಿರ್ತಕ್ಕಂಥ ಘಟನೆಯನ್ನು ಖಂಡನೆ ಮಾಡಿರ್ತಕ್ಕಂಥ ವಿಚಾರ ಬಿಟ್ಟರೆ ಬೇರೆ ಯಾವುದೇ ವಿಷಯ ನಾನು ಪ್ರಸ್ತಾಪ ಮಾಡಿಲ್ಲ. ಆದರೆ ಒಂದು ವಿಚಾರ ನಾನು ಅವರಲ್ಲಿ ಬಿಜಾಪುರದ ಕಾಂಗ್ರೆಸ್ಸಿನ ಅಭ್ಯರ್ಥಿಯಲ್ಲಿ ವಿನಂತಿ ಮಾಡಿಕೊಂಡಿದ್ದೆ, ನೀವು ನಿಂತು ಗೆಲುವನ್ನು ಸಾಧಿಸ್ರಿ, ಆಗದೆ ಇದ್ರೆ ನನ್ನನ್ನು ಬೇಕಾದ್ರೆ ಕರೆದ್ರೆ ನಾನು ಬಂದು ನಿಂತು ನಿಮ್ಮನ್ನು ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತು ಅಷ್ಟು ಮಾತ್ರ ಮಾತಾಡಿದ್ದೆ. ಅದು ಅವ್ರು ಸಹಕಾರ ಕೊಟ್ಟರೆ ಮುಸ್ಲಿಂ ಬಾಂಧವರು, ಅಷ್ಟು ಬಿಟ್ಟರೆ ನಾನೇನೂ ಮಾತಾಡಿಲ್ಲ. ಆದರೆ ಅದು ಮುಗಿದು ದಿನಾಂಕ 30ರಂದು ಬಸವ ಜಯಂತಿಯಲ್ಲಿ ಬಿಜಾಪುರದಲ್ಲಿ ಯತ್ನಾಳ್ ಅವರು ಏನೇನು ಮಾತನಾಡಿದ್ರು ಆ ವಿಡಿಯೋ ನಿಮ್ಮ ಎದುರಿಗೆ ನಾನು ಪ್ರದರ್ಶನ ಮಾಡಿದ್ದೀನಿ. ಮಾಡಿದಲ್ಲಿ ನನಗೆ ಒಂದು ನೋವೇನಾಗಿದೆಪ್ಪ ಅಂತಂದರೆ, ಇವತ್ತು ವೈಯಕ್ತಿಕ ನನ್ನ ಕುಟುಂಬದ ಬಗ್ಗೆ ಅಥವಾ ನನ್ನ ಬಗ್ಗೆ ಮಾತನಾಡಿದರೆ ನನಗೇನು ಅನ್ನಿಸ್ತಿರಲಿಲ್ಲ. ಒಂದು ಘಟನೆಯನ್ನು ಅವ್ರು ಮೆಲುಕು ಹಾಕಿದ್ದಾರೆ. ಏನಪ್ಪ ಅಂದರೆ, ನಮ್ಮ ಪೂರ್ವಜರು ಮೊದಲು ಬೇರೆ ಅಡ್ಡೆಸರನ್ನು ಇಟ್ಕೊಂಡಿರ್ಬೋದು, ಅದೇನು 14ನೇ ಶತಮಾನದಿಂದ ಬೇರೆ ಬೇರೆ ಊರಿನ ಹೆಸರಿರುತ್ತೆ. ಯಾರು ಮಹೇಶ್ ತೆಂಗಿನಕಾಯಿ ಅಂತಿದೆ, ಲಿಂಬಿಕಾಯಿ ಅಂತಿದೆ, ಇಂಥವೆಲ್ಲ ಹೆಸರು ಯಾರ್ಯಾರೋ ಏನೇನೋ ಅವರು ಆ ಸಂದರ್ಭದಲ್ಲಿ ಯಾವುದು ಔಚಿತ್ಯ ಇರ್ತದೆ ಅದನ್ನು ಇಟ್ಕೊಂಡಿದ್ದಾರೆ. ನಮ್ಮ ತಂದೆಯವರು ಕೂಡ ಪಾಟೀಲ್ರಾಗಿದ್ದು ಘಟನೆ ಎಂದಾಗಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಹುಟ್ಟಿದಾಗ ಮಾತ್ರ ನಮ್ಮ ತಂದೆಯವರು ಪಾಟೀಲ್ ಅಂತ ಇದ್ದರು, ಹಚ್ಚಡೋದು ಅಂತೇನು ಇರಲಿಲ್ಲ. ಮತ್ತು ಬಹುತೇಕ ಏನು ಈಗ ಬಿಜಾಪುರ್ನಾಗ ಇನ್ನೂ ಇಬ್ಬರು ಪಾಟೀಲ್ರು ಅದಾರೆ,
ಅವರು ಕೂಡ ಮೊದಲು ಪಾಟೀಲ್ರು ಇರಲಿಲ್ಲ, ಅವ್ರಿಗೂ ಬೇರೆಯೇ ಇರಬೇಕು. ಯಾಕಂದರೆ ಅದು ಹೇಳಬ್ರು ಅಂತಿರ್ತಾರೆ ನಮ್ಮಲ್ಲಿ. ಅವರಲ್ಲಿ ಇತಿಹಾಸ ಸಿಗ್ತದೆ. 14ನೇ ಶತಮಾನದಿಂದ ನಮ್ಮ ಜನರು ಇತಿಹಾಸ ಇಟ್ಕೊಂಡಿದ್ದಾರೆ ಅವರೆಲ್ಲ. ಅವರಲ್ಲಿ ಯಾರೂ ಕೂಡ ಪಾಟೀಲ್ರಿಲ್ಲ. ಪಾಟೀಲ್ರು ಅಂತಕ್ಕಂಥದ್ದು ಇದೇ 19ನೇ ಶತಮಾನದಲ್ಲಿ ಪ್ರಾರಂಭ ಆಗಿದೆ. ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರಿಗೂ ವೈಯಕ್ತಿಕ ಅಧಿಕಾರ ಇದೆ, ಕಾನೂನುಬದ್ಧವಾಗಿ ಮಾಡ್ಕೊಂಡಿರ್ತಾರೆ. ಅದನ್ನು ನಿಂದನೆ ಮಾಡ್ತಕ್ಕಂಥ ಮಟ್ಟಕ್ಕೂ ಇವ್ರು ಹೋಗಿದ್ದಾರೆ. ಮತ್ತು ಇನ್ನೊಂದು ನನಗೊಂದು ನೋವು ಅನ್ನಿಸ್ತದೆ, ಯತ್ನಾಳ್ ಅವರು ತಂದೆಯವರು ನಮ್ಮ ತಂದೆಯವರು ಭಾಳ ಆತ್ಮೀಯರು, ಇನ್ನೂ ಬಿಸ್ನೆಸ್ ಪಾರ್ಟ್ನರ್ಸೇ ನಾವು. ಆದರೆ ರಾಜಕೀಯವಾಗಿ ಅವರು ನನ್ನನ್ನು ನಿಂದನೆ ಮಾಡಲಿ, ನನಗೇನು ಅಭ್ಯಂತರ ಇಲ್ಲ, ಸವಾಲು ಹಾಕಲಿ, ಅದ್ರ ಬಗ್ಗೆನೂ ಅಭ್ಯಂತರ ಇಲ್ಲ. ಆದರೆ ವೈಯಕ್ತಿಕ ತೇಜೋವಧೆ ಮಾಡ್ತಕ್ಕಂಥ ಭಾಷೆ ಏನಿದೆ ಅದನ್ನು ಇವತ್ತು ನಾನು ಖಂಡಿಸ್ತೀನಿ. ಯಾಕೆಂದರೆ ಮೀಡಿಯಾದವ್ರು ನೀವು ಅವ್ರು ಎಷ್ಟೇ ಅನುಚಿತವಾಗಿ ಮಾತನಾಡಿದರೂ ಕೂಡ ಆ ಶಬ್ದಗಳನ್ನು ಜನಸಾಮಾನ್ಯರು ಸಹಿಸದೇ ಇರತಕ್ಕಂಥ ಮಾತುಗಳನ್ನು ಪದೇ 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 ಆಡ್ತಾ ಇರ್ತಾರೆ. ಅದು ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಸೂಕ್ತ ಅಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಅವರು ಒಂದು ಸವಾಲು ಹಾಕಿದರು, ನೀವು ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದರೆ ನಾನು ರಾಜಕೀಯ ಬಿಡ್ತೀನಿ, ಇಲ್ಲದೇ ಇದ್ದರೆ ನೀವು ರಾಜಕೀಯ ಬಿಡ್ರಿದ್ರು ಅಂಥೇಳಿ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಸ್ಪೀಕರ್ಗೆ ಸಲ್ಲಿಸಿದ್ದೀನಿ. ಬಟ್ಟು ಪಾಟೀಲ್ ಅಂತಕ್ಕಂಥ ಸರ್ನೇಮ್ ಬಗ್ಗೆ ನಾನು ಹುಟ್ಟಿದಾಗೆ ನಮ್ಮ ಅಪ್ಪ ಪಾಟೀಲ್ರಿದ್ದರು. ಮತ್ತಿನ್ನು ಅವ್ರು ಯಾವ ರೀತಿಯಿಂದ ಇದನ್ನು ಈ ಹಚ್ಚಡದ ಅಂತಕ್ಕಂಥ ವಿಷಯ 1999ರಲ್ಲಿ ನಾನು ಇನ್ನೊಬ್ರಿಗೆ ಸೋಲಿಸಿದ್ದೆ. ಅವ್ರು ಇದನ್ನು ಪ್ರಚಾರ ಮಾಡಿ ಪ್ರಯತ್ನ ಮಾಡಿದರೆ ಏನೇನೋ, ಆದರೆ ಅದು ಆಗಲಿಲ್ಲ. ಆದರೆ ಅವ್ರು ಇವ್ರಿಗೆ ಸಹಾಯ ಮಾಡಿರ್ಬೋದು, ಅದ್ರ ಬಗ್ಗೆ ನಾನು ಈಗ ಹೇಳಕ್ಕೆ ಹೋಗೋದಿಲ್ಲ. ಇದನ್ನೆಲ್ಲ ಕೆಣಕಲಿಕ್ಕೆ ಅದನ್ನು ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಅವ್ರ ಸವಾಲು ಸ್ವೀಕಾರ ಮಾಡಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಯತ್ನಾಳ್ ಅವರಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ, ನೀವು ನನ್ನನ್ನು ನನ್ನ ವಿರುದ್ಧ ನಿಲ್ಲು ಅಂತ ಹೇಳಿದ್ದೀನಿ. ನಾನು ಹೇಗೆ ರಾಜೀನಾಮೆ ಕೊಟ್ಟಿದ್ದೀನಿ ಹಾಗೆ ನೀವು ರಾಜೀನಾಮೆ ಕೊಡಿ ಬಿಜಾಪುರ ಕ್ಷೇತ್ರಕ್ಕೆ. ನೀವು ಅಲ್ಲಿ ಬಂದು ನಿಂದ್ರಂದರೆ ಅಲ್ಲಿ ನಿಲ್ತೀನಿ, ಅಥವಾ ನೀವು ಬಸವನ ಬಾಗೇವಾಡಿಗೆ ಬಂದು ನಿಲ್ತೀನಿ ಅಂದರೆ ಬಸವನ ಬಾಗೇವಾಡಿಗೆ ಬಂದು ನಿಲ್ಲಿಕ್ಕೆ ನಾನು ತಯಾರಿದ್ದೀನಿ. ಆ ಸವಾಲು ಸ್ವೀಕಾರ ಮಾಡಿ ಇವತ್ತು ನನಗೊಂದು ಗಡುವು ಹಾಕಿದ್ರು ಅವರು. ಈ ಶುಕ್ರವಾರ ಒಳಗಾಗಿ ನೀವು ಕೊಡದೇ ಇದ್ದರೆ ನೀವು ನಿಮ್ಮ ಒಪ್ಪಿಗೆ ಹುಟ್ಟಿಲ್ಲ ಅಂತಕ್ಕಂಥ ಮಾತು ಪದೇ ಪದೇ ಇದನ್ನು ವೇದಿಕೆ ಮೇಲೆ ಮಾತಾಡ್ಕೊತ ಹೋಗ್ತಿದ್ರು. ಅದು ಬೇಡ, ಅದು ಒಂದು ಅಂತ್ಯ ಆಗಬೇಕು. ರಾಜಕೀಯವಾಗಿ ನಾನರೇ ಬದುಕಬೇಕು, ಅವರೇ ಬದುಕಬೇಕು. ಆ ಜನ ಆ ಕ್ಷೇತ್ರ ಬಿಜಾಪುರದವರೇ ಇರಲಿ, ಬಾಗೇವಾಡಿಯವರೇ ಇರಲಿ, ಅವ್ರು ನಿರ್ಣಯ ಮಾಡ್ತಾರೆ. ಅವ್ರ ಕೈಯಲ್ಲಿ ಮಾತು ನಾನು ಕೊಡಬೇಕಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ. ಸ್ಪೀಕರ್ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ಅವ್ರು ಕರೆದು ಅವ್ರನ್ನೂ ಕೇಳಿ ಅವ್ರು ಏನು ರಾಜೀನಾಮೆ ಕೊಡ್ತಾರೆ ಅದಕ್ಕಿಂತಲೂ ಒಂದು ತಾಸು ಮೊದಲೇ ನಾನು ರಾಜೀನಾಮೆಯನ್ನು ಎಕ್ಸೆಪ್ಟ್ ಮಾಡಿ ಕಳಿಸಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ಅಂದರೆ ಅವ್ರು ರಾಜೀನಾಮೆ ಕೊಡೋಕ್ಕೆ ಬಂದಾಗ ನೀವು ರಾಜೀನಾಮೆ ಅಕ್ಸೆಪ್ಟ್ ಆಗುತ್ತೆ? ಆಗಬೇಕು, ಯಾಕೆಂದರೆ ಕಾನೂನುಬದ್ಧವಾಗಿ ಅವರೇ ಹೇಳಿದ್ದಾರೆ. ಅದಕ್ಕೆ ನಂದು ಅವ್ರಿಗೆ ಬೇಕಾದರೆ ನಂದೇ ಅವ್ರಿಗಿಂತ ಮೊದಲು ಎಕ್ಸೆಪ್ಟ್ ಆಗಲಿ, ಸಾರ್ವಜನಿಕವಾಗಿ ಅವರು ಬಂದು ಉತ್ತರ ಕೊಡಲಿ. ಅಂದರೆ ಅವ್ರು ಕೊಡಲಿಲ್ಲ ಅಂದರೆ ಅಕ್ಸೆಪ್ಟ್ ಮಾಡಬಾರ್ದು ಅಂತ ಹೇಳಿದ್ದೀರಾ? ಅದನ್ನು ನಾನು ಈಗ ಹೇಳೋದಿಲ್ಲ, ಅದು ನೀವು ನಿರ್ಣಯ ಮಾಡ್ತಾರೆ, ಅಲ್ಲಿ ಸಮಾಜ ನಿರ್ಣಯ ಮಾಡ್ತಾರೆ. ಈಗ ಅವ್ರ ಸವಾಲಂತರೂ ನಾನು ಸ್ವೀಕಾರ ಮಾಡಿದ್ದೀನಿ. ನಾನು ರೆಸಿಗ್ನೇಷನ್ ಹೋಗಿ ಸ್ಪೀಕರ್ ಕೊಟ್ಟು ಬಂದಿದ್ದೀನಿ. ಇನ್ನು ಸ್ಪೀಕರ್ ಅವ್ರನ್ನ ಕರೆದು ನೀವು ವಿಚಾರ ವಿನಿಮಯ ಮಾಡಿದ ಮೇಲೆ ಏನಾಗುತ್ತೆ ನಾನು ಇಲ್ಲೋರು ನನಗೆ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧ ಇಲ್ಲ, ಪಕ್ಷನೂ ಸಂಬಂಧ ಇಲ್ಲ, ನೇರವಾಗಿ ನನ್ನ ವೈಯಕ್ತಿಕ ನಿರ್ಣಯ. ಅಲ್ಲ ಸರ್, ಏನಂದ್ರೆ ಶಾಸಕರಾಗಿದ್ರೆ ಈ ರೀತಿ ಮಾಡ್ಬೋದು, ಬಟ್ ನೀವು ಕ್ಯಾಬಿನೆಟ್ ನನಗೆ ನೋಡಿ ಸಚಿವ ಸ್ಥಾನಕ್ಕೂ ಕೂಡ ನನಗೆ ನೋವಿಲ್ಲ. ನಾನು ಶಾಸಕ ಸ್ಥಾನ ಬಿಟ್ಟ ಮ್ಯಾಗ ಸಚಿವ ಸ್ಥಾನ ನ್ಯಾಚುರಲಿ ಬಿಡಲೇಬೇಕಲ್ಲ, ಅದೇನು ದೊಡ್ಡಾಗೋದಿಲ್ಲ ಅಷ್ಟೇ ಅಲ್ವಾ. ಇದು ಆಗಿರ್ತಕ್ಕಂಥ ಘಟನೆ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಮುಸಲ್ಮಾನ್ ಬಾಂಧವರು ಇವ್ರು ಮಾತನಾಡ್ತಕ್ಕಂಥ ವಿಚಾರದಲ್ಲಿ ನೋವು ಮಾಡ್ಕೊಂಡಿದ್ದರಿಂದ ಈ ಪ್ರತಿಭಟನೆ ಅವ್ರು ಮಾಡಿದ್ದಾರೆ. ಅದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಬರಬೇಕಾಗಿತ್ತು, ಬರಲಿಲ್ಲ. ಆದರೆ ನಾವು ಹೋಗಿದ್ವಿ, ಅದು ನಮ್ಮನ್ನು ಟಾರ್ಗೆಟ್ ಮಾಡಿ ಅವ್ರು ಮಾತನಾಡಿದ್ದಾರೆ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನಿಮ್ಮ ಪಕ್ಷದವ್ರು ಕೈ ಜೋಡಿಸೋರ ಅಂತ ಯತ್ನಾಳ್ ಜೊತೆ ಪದೇ ಪದೇ ಜಿಲ್ಲೆ ಅದು ಅವ್ರ ವಿವೇಚನೆಗೆ ಬಿಟ್ಬಿಡ್ಬೇಕಲ್ಲ, ಅದನ್ನು ನಾನೇ ಹಂಗೆ ಹೇಳಿ. ಅವ್ರು ಬರ್ತಾರಂತೆ ಮುಸಲ್ಮಾನ್ ಬಾಂಧವ್ರು ಹೇಳಿದರು, ಅವ್ರು ಬರಲಿಲ್ಲ. ಅದಕ್ಕೆ ಅವ್ರು ಬಹುತೇಕ ಯತ್ನಾಳ್ ಅವ್ರು ನನ್ನ ಟಾರ್ಗೆಟ್ ಮಾಡಿರ್ಬೋದು. ನನ್ನ ಜೊತೆ ಹಿಂದಿ ಶಾಸಕರನ್ನು ಟಾರ್ಗೆಟ್ ಮಾಡಿದ್ದಾರೆ, ಬೇರೆ ಶಾಸಕರನ್ನು ಟಾರ್ಗೆಟ್ ಮಾಡಿದ್ದಾರೆ.
ನೋಡೋಣ ಅದು ಮುಂದಿನ. ಅಂದರೆ ಯತ್ನಾಳ್ ಅವರು ರಾಜೀನಾಮೆ ಕೊಡಲಿಲ್ಲ, ಅವ್ರ ಮಾತು ನಿಲ್ಲಿಸಲಿ ಅಂತ ನಮ್ಮದು. ಇಲ್ಲ, ಅವ್ರು ಫೇಸ್ ಮಾಡಲಿ. ರಾಜೀನಾಮೆ ಕೊಟ್ಟು ಬಿಜಾಪುರಕ್ಕೆ ಬಂದರೆ ಬಿಜಾಪುರ ನಿಲ್ತೀನಿ, ಅವ್ರು ಬಾಗೇವಾಡಿಗೆ ಬಂದಿಲ್ಲ ಅಂದರೆ ಬಾಗೇವಾಡಿಗೆ ನಿಲ್ತೀನಿ. ಓಕೆ, ಒಂದು ವೇಳೆ ಅವ್ರು ರಾಜೀನಾಮೆ ಕೊಡೋಕೆ ಬರಲಿಲ್ಲ ಅಂದರೆ ಇಬ್ಬರದು ಕೂಡ ರಾಜೀನಾಮೆ ಅಂಗೀಕಾರ ಆಗೋದಿಲ್ಲ, ಅದನ್ನು ಆಗೋದೇ ಇಲ್ಲಲ್ಲ. ಯಾರಾದರೂ ಒಬ್ರು ಸವಾಲು ಸ್ವೀಕಾರ ಮಾಡಬೇಕಲ್ಲ. ಅವ್ರು ನನಗೆ ಸವಾಲು ಹಾಕಿದ್ರು ನಾನು ಸ್ವೀಕಾರ ನಾನು ಗಡುವು ಹಾಕಲ್ಲ. ನಾನು ಡೆಡ್ಲೈನ್ ಕೊಡೋದೇ ಇಲ್ಲ. ಅವ್ರು ಬಿಟ್ಟಿದ್ದು ವಿವೇಚನೆಗೆ, ಜನ ನಿರ್ಧಾರ ಮಾಡ್ತಾರೆ. ಒಂದು ವೇಳೆ ಅವ್ರು ಕೊಡೋಕೆ ಬಂದಾಗ ನಿಮ್ದು ಅಂಗೀಕಾರ ಆಗತ್ತೆ. ಅವ್ನು 100% ಬೇರೆ ಏನೂ ಇಲ್ಲ ಇದರಲ್ಲಿ. ಈ ಹೇಳಿಕೆಗೆ ಇದು ಪದೇ ಪದೇ ನಡೀತಾನೆ ಇತ್ತು. ನಿಮಗೆಲ್ಲ ಒಂದು ಸ್ವಲ್ಪ ಜ್ಞಾಪಕ್ಕಿರಲಿ, ನಾನು 3 ಪಕ್ಷದಿಂದ ಗೆದ್ದಿದ್ದೀನಿ. ದಳದಿಂದ ಗೆದ್ದಿದ್ದೀನಿ, ಕಾಂಗ್ರೆಸ್ನಿಂದ ಗೆದ್ದಿದ್ದೀನಿ, ಒಂದು ಸಾರ್ತಿ BJPಯಿಂದ ಗೆದ್ದಿದ್ದೀನಿ. ಅವ್ರನ್ನ MP ಮಾಡಿದ್ದೀನಿ. ಅವ್ರು ಮೊದಲು ಒಮ್ಮೆ MP ಸೋತಿದ್ರು, ನಾನೇ BJPಗೆ ಹೋಗಿ ಅವ್ರನ್ನ MP ಮಾಡಿದ್ದೀನಿ. ನನಗೆ ಪಕ್ಷಕ್ಕಿಂತಲೂ ವ್ಯಕ್ತಿತ್ವ ಭಾಳ ದೊಡ್ಡದಿದೆ, ಅದು ಉಳಿಸ್ಕೊಳ್ಳೋ ಸಲುವಾಗಿ ನಾನು ಮಾಡಿದ್ದೀನಿ ಅಷ್ಟೇ. ಎಲ್ಲದಕ್ಕೂ ಅಂತ್ಯ ಆಡಬೇಕು ಅಂತ ಸರ್, ಪದೇ ಪದೇ ಈ ಥರ ಆಗ್ತಾ ಇದೆ ಹೇಳಿಕೆಗಳು. ನಾನು ಹೋಗಿ ತರೋದೇ ಇಲ್ಲ, ಅವಶ್ಯಕತೆ ಇಲ್ಲ ನನಗೆ. ಇದು ನನ್ನ ವೈಯಕ್ತಿಕ ನಿರ್ಧಾರ, ಅವ್ರಿಗೆ ಹಾಕಬೇಕು. ಅದು ನೋಡೋಣ ಆಮೇಲೆ. ಓಕೆ.